ನಮಸ್ಕಾರ ಕರ್ನಾಟಕ 7 ಕೋಟಿ ಕನ್ನಡಿಗರೇ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹವಾಯಿ ಚಪ್ಪಲಿ ಹತ್ತಾ ಇದ್ದವನು ಪ್ಲೇನ್ ಹತ್ತಬೇಕು ಅನ್ನೋದೇನೋ ಓಕೆ, ಆದರೆ ಪ್ಲೇನುಗಳು ಬೂದಿ ಆಗ್ತಾ ಇವೆ. ಮೊನ್ನೆ ನೋಡಿದ್ರೆ ಅಜಿತ್ ಪವಾರ್ ಬೂದಿ ಆಗ್ಬಿಟ್ರು. ಅದಕ್ಕಿಂತ ಗುಜರಾತಲ್ಲಿ ಐ ಥಿಂಕ್ ಫೆಬ್ರವರಿ ಇರ್ಬೇಕು ಅನ್ಕೊಂತೀನಿ, 241 ಜನ ಮಾರಣ ಹೋಮ ಮಾಡಿದ ಬೋಯಿಂಗ್ 700 ಅನ್ಕೊಂತೀನಿ. 1 ವರ್ಷ ಆದರೂ ಕೂಡ ಭಾರತದ DGIT ಮತ್ತು ತನಿಖಾ ಇಲಾಖೆ ಈ ಒಂದು 250 ಜನ ಅಥವಾ 240 ಜನ 241 ಜನ ಒಯ್ತಾ ಇದ್ದಂಥ ಬೋಯಿಂಗ್ ಏರ್ ಇಂಡಿಯಾ ವಿಮಾನ ಯಾತಕ್ಕೋಸ್ಕರ ಕೆಳಗೆ ಬಿದ್ದು ಬೂದಿಯಾಗಿ 240 ಜನರನ್ನ ಬಲಿ ತಗೊಳ್ತು ಅಂತ ಇದುವರೆಗೂ ಹೇಳಲೇ ಇಲ್ಲ. ಕಾರಣ ನೀವು ಕೇಳಬೇಕು ಕೇಂದ್ರ ಸರ್ಕಾರನ, ಮೋದಿಯವ್ರ ಪಾಪ ಟ್ರಿಪ್ಪಲ್ಲಿ ಬ್ಯುಸಿ ಇದ್ದಾರೆ, ಹೊಸ ಪ್ಲೇನ್ ಬೇಕಾದ್ರೆ ತಗೊಂಡಿದ್ದಾರೆ. ಮತ್ತು ವಿದೇಶದ ಪ್ರಯಾಣಕ್ಕೆ 500 ಕೋಟಿ ಖರ್ಚಾಗಿದೆ. ಏನೋ ನಮ್ಮಂಥ ದಡ್ಡ ಮುಂಡೆ ಇರೋವರೆಗೂ ಈ ದೇಶದಲ್ಲಿ ಇಂಥವ್ರು ಆಡಳಿತ ಮಾಡ್ತಾನೆ ಇರ್ತಾರೆ, ಸುತ್ತಾಡ್ತಾನೆ ಇರ್ತಾರೆ. ಆಮೇಲೆ ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ಟಿ ಮತ ಹಾಕಿ ಸಾಯ್ತಾ ಇರ್ತಾರೆ, ಬೇರೆ ವಿಚಾರ. ಡೈರೆಕ್ಟಾಗಿ ಈ ವಿಚಾರಕ್ಕೆ ಬಂದರೆ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ಇಲ್ಲಿವರೆಗೂ 1 ವರ್ಷವಾದರೂ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು DGCA ಅವರು ಇದುವರೆಗೂ ಯಾವುದೇ ರೀತಿಯ ಏನಕ್ಕೆ ಈ ಒಂದು ಪ್ಲೇನ್ ಅಪಘಾತ ಆಯಿತು, ಏನಕ್ಕೆ ಜನ ಸತ್ರು, ಏನು ಕಾರಣ ಅಂತ ಇದುವರೆಗೂ ಯಾವುದೇ ರೀತಿಯ ಸ್ಪಷ್ಟವಾದಂಥ ಡೀಟೇಲ್ಸನ್ನು ಕೊಟ್ಟಿಲ್ಲ. ಅದರಲ್ಲಿ ಮಾಜಿ ಗುಜರಾತಿನ CM ವಿಜಯ್ ರೂಪಾನಿ ಅವರು ಕೂಡ ಇದ್ದರು, ಅವರು ಕೂಡ ಬೂದಿಯಾಗಿ ಹೋದರು. ಈಗ ಇದೆಲ್ಲರ ಸೆಂಟ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟಾಲಿಯನ್ ತನಿಖಾ ಸಂಸ್ಥೆ ಹೇಳ್ತಾ ಇದೆ, ಬೇಕು ಅಂತಲೇ ಒಳಗಡೆ ಇದ್ದಂಥ ಪೈಲಟ್ಗಳು ಫ್ಯೂಲ್ ಸಪ್ಲೈನ ಆಫ್ ಮಾಡಿದ್ರು, ಹಂಗಾಗಿ ಟೇಕ್ ಆಫ್ ಆಗ್ತಾ ಇದ್ದಂಥದ್ದು ದಿಕ್ಕು ತಪ್ಪಿ ಅದು ಹಳಿಗೆ ಬಿದ್ದು ಬ್ಲಾಸ್ಟ್ ಆಗಿದೆ ಅಂತ ಇಟಾಲಿಯನ್ ತನಿಖಾ ವರದಿ ಮಾಡ್ತಾ ಇದ್ದಂಥ ಒಂದು ಐ ಥಿಂಕ್ ಪತ್ರಿಕೆ ವರದಿ ಮಾಡಿದೆ. ನಮ್ಮ ಕೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಎಲ್ಲದನ್ನು ಇದೆಲ್ಲ ಏನು ಸುಳ್ಳು ನಿಜ ಏನು ಗುರು ಹೋಗ್ಲಿ, ಆ ಇಟಾಲಿಯನ್ ತನಿಖಾ ಸಂಸ್ಥೆ ಹೇಳ್ತಾ ಇರೋದು ಸುಳ್ಳು ಅಂತಾನೆ ಒಪ್ಕೊಂತೀವಿ. ಆಯಿತು, ನೀವು ನಿಜ ಹೇಳಿ. 1 ವರ್ಷವಾದರೂ ಈ ತನಿಖಾ ರಿಪೋರ್ಟ್ ಆಗಿರ್ಬೋದು, ಈ ಒಂದು 241 ಜನರ ಬಲಿಗೆ ಕಾರಣ ಏನು ಅಂತ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಹೇಳದಿರ್ಬೋದು. ನಿಜವಾಗ್ಲೂ ಇದು ತಮಾಷೆನಾ, ಅಥವಾ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ, ಅಥವಾ ಇವ್ರಿಗೆ ನಿಜ ಹೇಳಕ್ಕೆ ಇಷ್ಟ ಇಲ್ದಿರ ಈ ಥರ ಒಂದು ಇಟಲಿಯ ಒಂದು ತನಿಖಾ ವರದಿ ಮಾಡ್ತಾ ಇದ್ದಂಥ ಒಂದು ಐ ಥಿಂಕ್ ಪತ್ರಿಕೆ ಫ್ಯೂಲ್ ಸಪ್ಲೈನ 2 ಪೈಲಟ್ಗಳು ಆಫ್ ಮಾಡ್ತಾರೆ, ಬೇಕು ಅಂತ ಆಫ್ ಮಾಡಿದ್ರು, ಅವ್ರ ಮೇಲೆ ಒತ್ತಡ ಇತ್ತು, ಹಾಗಾಗಿ ಇದು ನೆಲಕ್ಕೆ ಬಿದ್ದು ಬ್ಲಾಸ್ಟ್ ಆಗಿದೆ ಅಂತ. ಇದು ನಿಜ ಅಲ್ಲ ಅನ್ನೋದಾದರೆ ನಿಜ ಏನು? ಕೇಂದ್ರ ಸರ್ಕಾರದ DGCA ಹೇಳಬೇಕು, ಸಿವಿಲ್ ಏವಿಯೇಷನ್ ಹೇಳಬೇಕು, ತನಿಖೆ ಮಾಡ್ತಾರೆ ಹೇಳಬೇಕು. ನೀವೂ ಹೇಳಲ್ಲ, ಅವ್ರು ಹೇಳಿದ್ದನ್ನು ಕೇಳಬೇಡಿ, ಅದು ಸುಳ್ಳು ಅಂದರೆ ನಿಜನೂ ಹೇಳೋಕ್ಕಿಲ್ಲ. ನೋಡ್ರಿ, ಎಂಥ ದೇಶದಲ್ಲಿ ಬದುಕಿದ್ದೀವಿ. 78 ವರ್ಷಗಳ ನಂತರ ಕನಿಷ್ಠ ನಮಗೆ ಸತ್ಯ ತಿಳಿಯುವ ಸ್ವಾತಂತ್ರ್ಯ ಸಹ ಇಲ್ಲ. ಓಟ್ ಹಾಕ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಈ ಮಟ್ಟಕ್ಕೆ ಭಾರತ ಬಂದು ಸಿಲುಕಿದೆ. ಬರೀ ದೇವರುಗಳನ್ನು, ಧರ್ಮಗಳನ್ನು, ಜನಗಳನ್ನು ಒಡೆದು ಓಟ್ ಹಾಕ್ಕೊಂಡು ನಮ್ಮನ್ನು ಆಳ್ತಾ ಇರೋ ಅಂಥ ಎಲ್ಲ ಪಕ್ಷಗಳ ಭ್ರಷ್ಟ ನಾಯಕರುಗಳು, ಪಕ್ಷಗಳಿಗೆ ನಿಜವಾಗ್ಲೂ ಒಂದು ದಿವಸ ಜನ ಬುದ್ಧಿ ಕಲಿಸ್ಬೇಕು. ಕರ್ನಾಟಕದಲ್ಲಿ ಈ JCB ಪಕ್ಷಗಳಿಗೂ ಅಷ್ಟೇನೆ ಬುದ್ಧಿ ಕಲಿಸ್ಬೇಕು. 3 ಜನ ಬರೀ ಆ ಪಕ್ಷಗಳನ್ನು ಅಧಿಕಾರ ತರದ್ದು ಅವರ ಮಕ್ಕಳು ಮೊಮ್ಮಕ್ಕಳನ್ನು. ಈಗ ನೋಡಿ, ದಾವಣಗೆರೆಯಲ್ಲಿ ಇವರು ಯಾರೋ ಐ ಥಿಂಕ್ ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡ ಮೇಲೆ ಮಲ್ಲಿ ಮಿನಿಸ್ಟ್ರು, ಮೈನಿಂಗ್ ಮಿನಿಸ್ಟ್ರು ಆಯಿತಾ, ಅವರ ಪತ್ನಿಯವರು ಡಾಕ್ಟರ್ ಪ್ರಭಾ ಅವರು MP. ಈಗ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ತೀರೋಗಿರೋ ಜಾಗಕ್ಕೆ ಮಲ್ಲಿ ಮತ್ತು ಡಾಕ್ಟರ್ ಪ್ರಭಾ, ಮಲ್ಲಿ MLA ಮಿನಿಸ್ಟ್ರು, ಡಾಕ್ಟರ್ ಪ್ರಭಾ ಅವರು MP ಮತ್ತು ಮಿನಿಸ್ಟ್ರು ಮಗನ್ನ ಈಗ ಆ ಜಾಗಕ್ಕೆ ನಿಲ್ಲಿಸ್ತಾರಂತೆ. ನಿಮ್ಮ ಹಣೆ ಬರನೇ ಗುಲಾಮಗಿರಿ, ಗುಲಾಮರಾಗೆ ಬದುಕ್ತೀರಾ. ಓಟ್ ಹಾಕಿ ತೆರಿಗೆ ಕಟ್ಟ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳು 1000 ಕೋಟಿ ಆಸ್ತಿ ಮಾಡ್ಕೊಂಡು. ಯಾಕಂದರೆ ದಾವಣಗೆರೆಯಲ್ಲಿ ಯಾರು ಬುದ್ಧಿವಂತರು ಇಲ್ವಾ? ದಾವಣಗೆರೆ ಸಾಮಾಜಿಕ ಕಳಕಳಿ ಇರೋಲ್ವಾ? ಬರೀ ದಾವಣಗೆರೆ ಒಲ್ಲ ಅಂತಲ್ರಿ, ಈ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ವಂಶ ಪಾರಂಪರ್ಯ
ಆ ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು, ಇವ್ರು ಯಾರು ಜಾರಕಿಹೊಳಿ ಫ್ಯಾಮಿಲಿ. ಬಳ್ಳಾರಿಗೆ ಹೋದರೆ ಆ ಮೈನಿಂಗ್ ಆಂಧ್ರ ರೆಡ್ಡಿಗಳು, ಏನೋ ಈಶ್ವರ್ ಖಂಡ್ರೆ ಒಂದು ಕಡೆ, ಶಾಮನೂರು ಶಿವಶಂಕರಂಪುರ ಅವ್ರು ಒಂದು ಕಡೆ, ಪರಮೇಶ್ವರ್ ಒಂದು ಕಡೆ, ಸಿದ್ದರಾಮಯ್ಯ ಮಕ್ಕಳು ಒಂದು ಕಡೆ, ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳು ಒಂದು ಕಡೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗಳು ಒಂದು ಕಡೆ, ಕುಮಾರಸ್ವಾಮಿ ಎಂಟೈರ್ ಕುಟುಂಬ ಆಡಳಿತ ಬೇಕು ಅಂತ. ಕುಮಾರಸ್ವಾಮಿ ಈ ವಯಸ್ಸಲ್ಲೂ ನಾನು ಮತ್ತೆ CM ಆಗಬೇಕು ಅಂತೀನಿ. ಯಾಕೆ ಬೇರೆಯವ್ರದೆಲ್ಲ ಓಟ್ ಹಾಕಿ ನಿಮಗೆ ಟ್ಯಾಕ್ಸ್ ಕಟ್ಟಿ ಗಣೇಶ್ ಕೀಳಕ? ಏನೋ ನಿಮ್ಮ ಮನೆ ಬರೋ ಅನುಭವಿಸಿ. ಒಂದಂತೂ ನಿಜ, ದೇಶವನ್ನ 217 ಲಕ್ಷ ಕೋಟಿಗೆ ಸಾಲ ಮಾಡಿಟ್ಟಿದ್ದೀರಾ. ಸಾಲ ಮಾಡಿಟ್ಟಕ್ಕೆ ಓಟ್ಗಳು ಹಾಕಿ ಇಂಥ ವ್ಯಕ್ತಿನ ಆಯ್ಕೆ ಮಾಡಿಟ್ಟಿದ್ದೀರಾ. ಜೊತೆಯಲ್ಲಿ ಆ ಎಪ್ಸ್ಟೀನ್ ಫೈಲ್ಸಲ್ಲಿ ಕೇಂದ್ರ ಸಚಿವರಾದಂಥ ಹರ್ಪ್ರೀತ್ ಸಿಂಗ್ ಪುರಿ ಅವರ ಹೆಸರು ಬಂದಿದೆ. ಆಯಪ್ಪ ಕೇಂದ್ರ ಸಚಿವ ಏನಕ್ಕಪ್ಪ ಹೋಗಿದೆ, ಎಪ್ಸ್ಟೀನ್ ಜೊತೆ ಏನಕ್ಕಪ್ಪ ಸಂಪರ್ಕದಲ್ಲಿದೆ ಅಂತ. ಈ ಹರ್ಪ್ರೀತ್ ಸಿಂಗ್ ಪುರಿ ಅವರು ಹಿಂದೆ ಡಿಪ್ಲೊಮ್ಯಾಟ್ ಆಗಿದ್ರು, ಅಂಬಾಸಿಡರ್ ಆಗಿದ್ರು, ಅಂದರೆ ಮಿನಿಸ್ಟರ್ ಆಗೋಕ್ಕೆ ಮುಂಚೆ. ಅವ್ರನ್ನ ಕರ್ಕೊಂಬಂದು ಈ BJP ಅವರು ಮಿನಿಸ್ಟರ್ ಮಾಡಿದ್ದಾರೆ. ಈ ವ್ಯಕ್ತಿ ಹೇಳ್ತಾನೆ 2008ರಲ್ಲಿ ಇವನು ಎಫ್ಸಿನ್ಗೆ ಕನ್ವಿಕ್ಷನ್ ಆಗಿದ್ದು, ಈ ರೀತಿ ಸೆಕ್ಸ್ ಅಫೆಂಡರ್ ಅಂತ ಹೇಳಿ, ಟ್ರಾಫಿಕಿಂಗ್ ಮಾಡ್ತಾನೆ ಅಂತೇಳಿ, ಮಕ್ಕಳನ್ನ ಸಾಯಿಸ್ತಾನೆ ಅಂತೇಳಿ ಕನ್ವಿಕ್ಷನ್ ಆಗಿದ್ರೆ 2008ರಿಂದ ಇಲ್ಲಿವರೆಗೂ ಸುಮಾರು ಸತಿ ಭೇಟಿ ಮಾಡಿದಾರೆ. ಅವ್ರ ಇಮೇಲ್ಗಳು ಇವತ್ತು ಬಹಿರಂಗ ಆಗ್ತಾ ಇದೆ. ಯಾಕೆ ಇಂಥ ವ್ಯಕ್ತಿಗಳನ್ನ ರಾಜೀನಾಮೆ ಕೇಳಲ್ಲ ನೀವು? ಬರೀ ಭಾರತವನ್ನ ಜಾತಿ ಧರ್ಮದ ಹೆಸರಲ್ಲಿ ಆಡಳಿತ ಮಾಡಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ರಲ್ಲ. ಹಂಗಂತ ನಾನೇನು ಕಾಂಗ್ರೆಸ್ ಅವ್ರ ಪರವಾಗಿ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಅವ್ರನ್ನ 50,000 ಕೋಟಿ ಸಾಲ ಮಾಡಿಟ್ಟಿದ್ರು. ಇವತ್ತು ಕಾಂಗ್ರೆಸ್ ಅವರ MP MLAಗಳು ವಂಶಗಳು ನೋಡಿದ್ರೆ ಸಾವಿರಾರು ಕೋಟಿ ಓನರ್ಗಳು. ನಾನೇನು ಕಾಂಗ್ರೆಸ್ ಪರವಾಗೂ ಮಾತಾಡ್ತಾ ಇಲ್ಲ, ಹಂಗಂತ JDS ಪರವಾಗೂ ಮಾತಾಡ್ತಾ ಇಲ್ಲ. ಇವರೆಲ್ಲರೂ ಕೂಡ ಹೊಟ್ಟೆ ತುಂಬಿದ್ದಾರೆ, ಇವರೆಲ್ಲರೂ ಕೂಡ ಆಡಳಿತ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಭಾಷಣ ಮಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ನಿಮ್ಮ ಓಟನ್ನ ತಗೊಂಡಿದ್ದಾರೆ, ನಿಮ್ಮ ತೆರಿಗೆನ ತಗೊಂಡು ಸ್ವಾಹ ಮಾಡಿದ್ದಾರೆ. ಸ್ಟಿಲ್ ನೀವು ಅವರನ್ನೇ ನಂಬಬೇಕು ಅಂತಂದ್ರೆ, ಇವತ್ತೊಬ್ಬ ಕೇಂದ್ರ ಸಚಿವನ ಹೆಸರು, ಒಬ್ಬ ಇಂಟರ್ನ್ಯಾಷನಲ್ ಪಿಂಪ್ ಜೊತೆ ಸಂಪರ್ಕದಲ್ಲಿದ್ದೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಹಂಗಾರೆ ಏನು ಬಿಸ್ನೆಸ್ ಮಾಡ್ತಾ ಇದ್ದಪ್ಪ? ಒಬ್ಬ ಮಕ್ಕಳನ್ನ ಕಳ್ಳತನ ಮಾಡಿ, ಅವರನ್ನ ಕೊಂದು, ಅವರಿಗೆ ಹಿಂಸೆ ಕೊಟ್ಟು, ಅವ್ರ ಜೊತೆ ಸೆಕ್ಸ್ ಮಾಡಿ, ಅವರ ಮಾಂಸವನ್ನ ತಿಂದು, ಅವರ ಜೀವಂತ ಬಾಡಿಗಳನ್ನ ಬೋಟಿಂದ ಶಾರ್ಕ್ಗಳಿಗೆ ಬಿಸಾಕಿ, ಹಾವುಗಳಿಗೆ ಬಿಸಾಕಿ, ಅವರುಗಳಿಗೆ ಶಾಕ್ ಕೊಟ್ಟು, ಆಕ್ರಿನೋಕ್ರೋಮನ್ನ ತೆಗೆದು, ಇನ್ನೂ ವಯಸ್ಸು ಯೌವನ ಇರಬೇಕು ಅಂತ ಪ್ರಪಂಚದ ಸೈಕೋಪಾತಿಗಳಿಗೆ ಸಾವಿರಾರು ಕೋಟಿಗೆ ಮಾರಿ, ಇಂಥವನ ಜೊತೆ ಕೇಂದ್ರ ಸಚಿವ ನೀವು. ನಿಮ್ಮ ಯೋಚನೆ ನಮಗಂತೂ ಗೊತ್ತಿಲ್ಲ ಗುರು. ಓಕೆ, ಒಂದಂತೂ ನಿಜ, ನಮ್ಮದು ಟ್ರೂ ಲೈಫ್ ನ್ಯೂಸು. ಹೇಳೋದು ನಮ್ಮ ಇಚ್ಛೆ, ಕೇಳೋದು ಬಿಡೋದು ನಿಮ್ಮ ಇಚ್ಛೆ. ಥ್ಯಾಂಕ್ ಯು.